ಪಹಲ್ಗಾಮ್ ದಾಳಿ ಹಿನ್ನೆಲೆ ಈ ಬಾರಿ ಸರಳ ಬಸವ ಜಯಂತಿ ಆಚರಣೆಗೆ ಬಸವ ಜಯಂತಿ ಉತ್ಸವ ಸಮಿತಿ ಸಭೆಯಲ್ಲಿ ನಿರ್ಧಾರ ಮಾಡಲಾಯಿತು. ನಿನ್ನೆ ಶಕುಂತಲಾ ಕಾಂಪ್ಲೆಕ್ಸ್ನಲ್ಲಿರುವ ಬಸವ ಜಯಂತಿ ಉತ್ಸವ ಸಮಿತಿ ಕಾರ್ಯಾಲಯದಲ್ಲಿ ನಡೆದಂಥ ಒಂದು ಸಭೆಯಲ್ಲಿ ಈ ತೀರ್ಮಾನ ಕೈಗೊಳ್ಳಲಾಗಿದ್ದು, ಇಡೀ ದೇಶವೇ ದುಃಖದಲ್ಲಿರುವಾಗ ನಾವು ಬಸವ ಜಯಂತಿಯನ್ನು 4 ದಿನಗಳ ಕಾಲ ಅದ್ದೂರಿಯಾಗಿ ಆಚರಿಸುವುದು ಸರಿಯಲ್ಲ. ಆದ್ದರಿಂದ ಸಾಂಕೇತಿಕವಾಗಿ 30ನೇ ತಾರೀಕಿನಂದು ಮಾತ್ರ ಸರ್ಕಾರಿ ಕಾರ್ಯಕ್ರಮ ಮಾಡುವುದು ಸೂಕ್ತ ಎಂದು ಹಿರಿಯರಾದ ಶಿವಶರಣಪ್ಪ ವಾಲಿ ಹಾಗೂ ಬಸವ ಜಯಂತಿ ಉತ್ಸವ ಸಮಿತಿ 2025ರ ಅಧ್ಯಕ್ಷ ಜಯರಾಮ್ ಖಂಡ್ರೆ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ನಿರ್ಧಾರ ಮಾಡಲಾಯಿತು. ಇನ್ನು ಸಭೆಯ ನಂತರ ಉತ್ತರ ಕರ್ನಾಟಕ ಸುದ್ದಿವಾಹಿನಿಯೊಂದಿಗೆ ಮಾತನಾಡಿದ ಲಿಂಗಾಯತ ಸಮಾಜದ ಹಿರಿಯ ಮುಖಂಡರಾದ ಶಿವಶರಣಪ್ಪ ವಾಲಿಯವರು, ರಾಷ್ಟ್ರ ಆಪತ್ತಿನಲ್ಲಿದೆ. ರಾಷ್ಟ್ರ ಉಳಿದರೆ ಮಾತ್ರ ಮಹಾಪುರುಷರು ಉಳಿಯುತ್ತಾರೆ. ಇನ್ನು ಅಫ್ಘಾನಿಸ್ತಾನದಲ್ಲಿ ಸರ್ಕಾರವಿಲ್ಲದ ಕಾರಣ ಮಹಾತ್ಮ ಗೌತಮ ಬುದ್ಧರ ಮೂರ್ತಿಯನ್ನೇ ಹಾರಿಸಿಬಿಟ್ರು. ಆದುದರಿಂದ ನಾವು ಗಂಭೀರವಾಗಿರದಿದ್ದರೆ ಬಸವಣ್ಣನೂ ಉಳಿಯಲ್ಲ, ಯಾರೂ ಉಳಿಯಲ್ಲ ಎಂದು ಹೇಳಿದರು. ಇನ್ನು ನಮ್ಮ ಸೈನಿಕರು ಅವರೊಂದಿಗೆ ಯುದ್ಧವಾಡಿ ಗೆದ್ದ ದಿನ ಬಸವಣ್ಣನವರ ಭಾವಚಿತ್ರವಿಟ್ಟು ಬೈಕ್ ರ್ಯಾಲಿ ಮಾಡೋಣ ಎಂದು ಹೇಳಿದರು. ಈ ವರ್ಷ 30ನೇ ತಾರೀಕು ಸಾಂಸ್ಕೃತಿಕ ನಾಯಕರಾದಂಥ ಬಸವಣ್ಣವ್ರ ಜಯಂತಿ ಬಂದಿದೆ. ಆದರೆ 22 ತಾರೀಕಿಗೆ ನಮ್ಮ ದೇಶದ ಮೇಲೆ ಒಂದು ದೊಡ್ಡ ಆಘಾತ ಆಗಿದೆ. ಇವತ್ತಿನ ದಿವಸ ಆ ಆಘಾತದ ದುಃಖದಲ್ಲಿ ಇಡೀ ಭಾರತ ಇದೆ. ಯಾರು ಹುತಾತ್ಮರಾದರೋ ಅವ್ರ ಮಕ್ಕಳು, ಹೆಂಡತಿ, ತಂದೆದಿರು ಎಲ್ಲರೂ ದುಃಖದಲ್ಲಿದ್ದಾರೆ. ಬಸವಣ್ಣವರು ದಯವಿಲ್ಲದ ಧರ್ಮದಾವದಯ್ಯ, ದಯವೇ ಬೇಕು ಸಕಲ ಪ್ರಾಣಿಗಳಲ್ಲಿ ಅಂಥೇಳಿ ಕಲಿಸಿದ್ದಾರೆ. ನಾವು ಬಸವ ತತ್ವಾನುಯಾಯಿಗಳು. ನಮ್ಮಲ್ಲಿ ಕರುಣೆ ಬೇರೆಯವ್ರು ಇರಲಿ ಬಿಡಲಿ, ಬಸವಣ್ಣನ ಭಕ್ತರಂತ ಹೇಳ್ಕೊಳ್ಳೋರು ಮೊಟ್ಟ ಮೊದಲು ಅದು ಆಚರಣೆಯಲ್ಲಿ ತರಬೇಕು ಅಂಥ ಒಂದು ಕಾರ್ಯ ಇದೆ. ಆದರೆ ನಾನು ಈ ಮೊದಲೇ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಪ್ರತಿಷ್ಠಾನ ವತಿಯಿಂದ ಹೇಳಿಕೆ ಕೊಟ್ಟಿದ್ದೇನೆ. ಆದರೆ ಈ ಸಮಿತಿಯಲ್ಲಿಯೂ ನಾನು ಇದ್ದ ಕಾರಣ ಹಿರಿಯರು ಅಂಥೇಳಿ ಕರೀತಾರೆ. ನನ್ನ ಅಧ್ಯಕ್ಷರಿಗೊಂದು ನಂದು ಸಲಹೆ ಇದೆ. ಅವ್ರು ಏನು ಮಾಡ್ತಾರೆ ಅದಕ್ಕೆ ನಂದು ವಿರೋಧ ಇಲ್ಲ. ಆದರೆ ನಂದು ಸಲಹೆ ಇದೆ. ರಾಷ್ಟ್ರ ಮೇಲೆ ಆಪತ್ತಿದೆ. ರಾಷ್ಟ್ರ ಉಳಿದರೆ ಬಸವಣ್ಣ ಉಳಿತಾರೆ, ಬಸವಣ್ಣನ ಭಕ್ತರು ಉಳಿತಾರೆ. ಕೇವಲ ರಾಷ್ಟ್ರ ಹೋಯಿತು, ಎಂಥ ಪೂಜ್ಯರು, ಎಂಥ ಸಾಂಸ್ಕೃತಿಕ ಮಹಾಪುರುಷರಾಗಲ್ರಿ ಯಾಕೆ ಇವರು ಯಾರೂ ಉಳಿಯೋದಿಲ್ಲ. ಮಹಾತ್ಮ ಗೌತಮ ಬುದ್ಧನ ಮೂರ್ತಿ ಹಾರಿಸ್ಬಿಟ್ರು ಅಫ್ಘಾನಿಸ್ತಾನದಾಗ, ಅಲ್ಲಿ ಸರ್ಕಾರ ಇಲ್ಲದಕ್ಕೆ. ಅದೇ ರೀತಿ ನಾವು ಗಂಭೀರವಾಗಿ ಉಳಿಲ್ದೆ ಹೋದ್ರೆ ಬಸವಣ್ಣು ಉಳಿಯೋದಿಲ್ಲ, ನಾವು ಉಳಿಯೋದಿಲ್ಲ. ಅದಕ್ಕಾಗಿ ನಂದು ಒಂದೇ ಒಂದು ಸಮಿತಿಯವರಿಗೆ, ಅಧ್ಯಕ್ಷರಿಗೆ ವಿನಂತಿ ಅದ. ಏನಂತಂದ್ರೆ ನಾವು ಭವ್ಯವಾಗಿ ಬಸವ ಜಯಂತಿ ಮಾಡಬಾರ್ದು. ನಿಜವಾಗಿ ನೋಡಿದ್ರು ಒಂದು ಮಾಲಾರ್ಪಣೆ ಮಾಡಿ ಮುಗಿಸ್ಬೇಕು. ಆದರೆ ಕೆಲವರು ಮಾಡೋದು ಎಲ್ಲರಿಗೆ ಇಚ್ಛೆ ಇರ್ತದೆ, ನಮ್ಮ ಬಸವಣ್ಣವ್ರ ಜಯಂತಿ ಆಗಬೇಕಂತೇಳಿ. ಆದರೆ ಸಂಗೀತ ಕಾರ್ಯಕ್ರಮ ಆಗಲಿ, ಮೆರವಣಿಗೆ, ಬೈಕ್ ರ್ಯಾಲಿ ಆಗಲಿ, ಇಂಥದ್ದು ಕಾರ್ಯಕ್ರಮವನ್ನು ಮಾಡಬಾರ್ದು. ನಾವು ಯಾವ ಖುಷಿದಾಗ ರ್ಯಾಲಿ, ನಮ್ಮ ಜನರು ಯುದ್ಧ ಮಾಡಿ ಪಾಕಿಸ್ತಾನದವ್ರಿಗೆ ತುಳಿದ್ರು ಅಂದ್ರೆ ಆವತ್ತಿನ ದಿವಸ ಬೈಕ್ ರ್ಯಾಲಿ ಬಸವಣ್ಣನ ಫೋಟೋ ಹಾಕಿ ಮಾಡಿ ನಾವು ಗೆದ್ದೇವೆ ಅಂಥೇಳಿ. ಆದರೆ ಇವತ್ತಿನ ದಿವಸ ಅದು ನಾವು ರ್ಯಾಲಿ ಮಾಡೋ ಪರಿಸ್ಥಿತಿ ಇರಲಿಲ್ಲ. ನಂತರ ಬಾಬು ವಾಲಿಯವರು ಮಾತನಾಡಿ, ಹಿರಿಯರಾದ ಶಿವಶರಣಪ್ಪ ವಾಲಿಯವರ ಅಭಿಪ್ರಾಯದಂತೆ ಪಾಕಿಸ್ತಾನದ ಉಗ್ರರು ನಮ್ಮ ದೇಶದ ಪ್ರವಾಸಿಗರನ್ನು ಕೊಂದ ಸಮಯದಲ್ಲಿ ನಾವು ಅದ್ದೂರಿ ಬಸವ ಜಯಂತಿ ಮಾಡಬಾರದು ಎಂದು ಸಮಿತಿ ನಿರ್ಧರಿಸಿದೆ ಎಂದು ಹೇಳಿದರು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವ ಜಯಂತಿ ಉತ್ಸವ ಸಮಿತಿಯ ವತಿಯಿಂದ ಈಗಾಗಲೇ ಬಸವ ಜಯಂತಿಯ ಸಕಲ ಸಿದ್ಧತೆಗಳನ್ನು ನಾವು ಪೂರ್ಣಗೊಳಿಸ್ತಾ ಇದ್ದೀವಿ. ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಪೂರ್ವ ಸಿದ್ಧತಾ ಸಭೆ ಆಯಿತು. ಆ ಸಭೆಯಲ್ಲಿ ಬಸವ ಜಯಂತಿ ಕುರಿತು ಬೈಕ್ ರ್ಯಾಲಿ ಮಾಡಬೇಕು, ಉದ್ಘಾಟನಾ ಕಾರ್ಯಕ್ರಮ ಮಾಡಬೇಕು, ಸಂಗೀತ ಕಾರ್ಯಕ್ರಮ ಮಾಡಬೇಕು ಮತ್ತು ಬಸವ ಜಯಂತಿ ದಿವಸ ಭವ್ಯವಾದಂಥ ಬಸವ ಜಯಂತಿ ಆಚರಣೆ ಮಾಡಲು ಉತ್ಸವ ಸಮಿತಿ ಮತ್ತು ನಮ್ಮೆಲ್ಲ ಹಿರಿಯರು ಕೂಡ ತೀರ್ಮಾನವನ್ನು ತಗೊಂಡಿದ್ದೆವು. ಅವತ್ತೇ ಮಧ್ಯಾಹ್ನ ದೇಶದ ಮೇಲೆ ಪಾಕಿಸ್ತಾನದ ಉಗ್ರಗಾಮಿಗಳು ಮಾಡಿದಂಥ ಒಂದು ಕೃತ್ಯವನ್ನು ನೋಡಿದಾಗ ಇವತ್ತು ನಾವೆಲ್ಲ ಸಮಿತಿಯವರು ಸೇರಿ ನಮ್ಮ ಹಿರಿಯರಾಗಿರ್ತಕ್ಕಂಥ ಶಿವಶರಣಪ್ಪ ವಾಲಿ ಅವರ ನೇತೃತ್ವದಲ್ಲಿ ಒಂದು ಸಭೆಯನ್ನು ಮಾಡಿದೆವು. ನಮ್ಮ ಹಿರಿಯರು ದೇಶದ ಮೇಲೆ ಗಂಡಾಂತರ ಬಂದಾಗ ಬಸವ ತತ್ವವನ್ನು ಅನ್ಯಾಯ ಅನ್ನಿಸ್ತಕ್ಕಂಥ ನಮ್ಮವರು ನಾವು ಬೈಕ್ ರ್ಯಾಲಿ ಆಗಲಿ, ಸಂಗೀತ ಕಾರ್ಯಕ್ರಮಗಳಾಗಲಿ ಮಾಡಿ ಅದರಲ್ಲಿ ಪಾಲ್ಗೊಳ್ಳೋದು ಸರಿಯಲ್ಲ, ಇದು ಬಸವ ಧರ್ಮ ಹೇಳಲ್ಲ. ನನ್ನ ಅಭಿಪ್ರಾಯ ಇದೆ ಅಂದಾಗ ನಮ್ಮ ಹಿರಿಯರ ಅಭಿಪ್ರಾಯವನ್ನು ನಾವೆಲ್ಲರೂ ಮನ್ನಣೆ ಮಾಡ್ತೀವಿ. ಈಗ ಅವ್ರ ಸೂಚನೆಯಂತೆ ಬೈಕ್ ರ್ಯಾಲಿ ಮತ್ತು
ಸಂಗೀತ ಕಾರ್ಯಕ್ರಮವನ್ನು ರದ್ದುಗೊಳಿಸಲು ಸಲಹೆ ಮತ್ತು ಸೂಚನೆ ನೀಡಿದ್ದಾರೆ. ಆ ಕುರಿತು ನಮ್ಮ ಸಭೆಯಲ್ಲಿ ನಾವು ತೀರ್ಮಾನ ಮಾಡಿದ್ದೆವು. ಬಸವ ಜಯಂತಿ ಅಧ್ಯಕ್ಷರು ಅದನ್ನು ಘೋಷಣೆ ಮಾಡ್ತಾರೆ. ನಂತರ ಬಸವ ಜಯಂತಿ ಉತ್ಸವ ಸಮಿತಿ 2025 ಅಧ್ಯಕ್ಷ ಜಯರಾಜ್ ಖಂಡ್ರೆ ಮಾತನಾಡಿ, ಪಹಲ್ಗಾಮ್ ದಾಳಿ ಹಿನ್ನೆಲೆ ಈ ಬಾರಿ ಸರಳವಾಗಿ ಬಸವ ಜಯಂತಿ ಆಚರಿಸುತ್ತೇವೆ. ಇನ್ನು ಬೈಕ್ ರ್ಯಾಲಿಯನ್ನು ರದ್ದುಗೊಳಿಸಲಾಗಿದ್ದು, ಸಂಗೀತ ಕಾರ್ಯಕ್ರಮದ ಬದಲಿಗೆ ನಮ್ಮ ದೇಶದ ಸೈನಿಕರ ಬಗ್ಗೆ ಒಂದು ನಾಟಕವನ್ನು ಪ್ರದರ್ಶಿಸಲಾಗುವುದು ಎಂದು ಹೇಳಿದರು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ವಿಶ್ವಗುರು ಬಸವಣ್ಣನವರನ್ನು ಹರಿದ ಕಮಲದಲ್ಲಿ ನೆನೆದು ಇದೇ ತಿಂಗಳ 22ನೇ ತಾರೀಕಿಗೆ ಏನು ಕಾಶ್ಮೀರ ಇದು ಶ್ರೀನಗರದಲ್ಲಿ ಏನು ಘಟನೆ ಆಗಿದೆ, ಆ ಘಟನೆ ಭಾಳಷ್ಟು ನಮ್ಮ ಮನಸ್ಸಿಗೆಲ್ಲ ನೋವು ತಂದಿದೆ. ಅದ್ರ ಕಡೆಯಿಂದ ನಮ್ಮದು ಬಸವ ಜಯಂತಿ ವತಿಯಿಂದ 28ನೇ ತಾರೀಕು ದಿವಸ ನಾವು ಭವ್ಯವಾದಂಥ ಬೈಕ್ ರ್ಯಾಲಿ ಇಟ್ಕೊಂಡಿದ್ದೆವು. ಅದು ಎಲ್ಲ ಘಟನೆ ನೋಡಿ ಭಾಳಷ್ಟು ನಮಗೆ ಮನಸ್ಸಿಗೆ ನೋವಾಗಿದೆ, ದುಃಖ ಆಗಿದೆ. ಆ ದುಃಖದ ನಮ್ಮ ಹಿರಿಯರಾದಂಥ ಶಿವಶರಣಪ್ಪ ವಾಲಿಯಪ್ಪನವರು ಹೇಳಿದ ಅವ್ರ ದಾರಿಯಲ್ಲಿ ಅವ್ರ ಮಾರ್ಗದರ್ಶನದಲ್ಲಿ ನಾವು 28ನೇ ತಾರೀಕಿಗೆ ಮುಂಜಾನೆ ಬೈಕ್ ರ್ಯಾಲಿ ಮಾಡೋದಿಲ್ಲ. ಸಾಯಂಕಾಲ ಉದ್ಘಾಟನೆ ಕಾರ್ಯಕ್ರಮ ಇರುತ್ತೆ. ಮರುದಿವಸ 29ನೇ ತಾರೀಕಿಗೆ ನಮ್ಮ ದೇಶದ ಸೈನಿಕರ ಬಗ್ಗೆ ನಾವೊಂದು ನಾಟಕ ಪ್ರದರ್ಶನ ಮಾಡ್ತೀವಿ. 30ನೇ ತಾರೀಕಿಗೆ ಒಂದು ಮೆರವಣಿಗೆ ಮಾಡಿ ಎಲ್ಲ ಬಸವಣ್ಣವರಿಗೆ ಮಾಲಾರ್ಪಣೆ ಮಾಡಿ ಒಂದು ಮೆರವಣಿಗೆ ಮಾಡಿ ಸಾಂತ್ವಿಕವಾಗಿ ಹೆಂಗೆ ಮಾಡಬೇಕು ಹಂಗೆ ಮಾಡಿ ಎಲ್ಲ ಮಾಡಿ ನಾವು ಆದಷ್ಟು ಬೇಗನೆ ನಾವು ಮುಗಿಸ್ತೀವಿ ಅಂತ ಹೇಳಕ್ಕೆ ಬಯಸ್ತೀನಿ. ಶರಣಾರ್ಥಿ. ಇನ್ನು ಈ ವೇಳೆ ಬಸವ ಜಯಂತಿ ಉತ್ಸವ ಸಮಿತಿ ಪ್ರಧಾನ ಕಾರ್ಯದರ್ಶಿ ಸಂಜುಕುಮಾರ್ ಪಾಟೀಲ್, ಕೋಶಾಧ್ಯಕ್ಷ ರಜನೀಶ್ ವಾಲಿ, ಮುಖಂಡರಾದ ದೀಪಕ್ ವಾಲಿ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು.